ಅಯ್ಯೋ ನನ್ ಕ್ಯೂಟಿ ಬಟ್ಟೆ ಹೆಂಗಿದೆ. ಬಟ್ಟೆ ರೆಡಿ ಆಯ್ತಾ? ಈ ಫಸ್ಟ್ ನಾನು ನೋಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ. ಚೆನ್ನಾಗಲ್ಲ, ಸಖತ್ತಾಗಿ ಬಂದಿದೆ. ಹೆಂಗಿದ್ರೆ ಹಂಗೆ ಕಾಣೋದು ಬಿಡು ನೀನು. ಆರಾಮ ತೋರಿಸ್ತೀನಿ ನಾಳೆ. ರೆಡಿ 1 2. ಬೇಬಿ ಏನ್ ವಿಷಯ ಅಂತ ಫಸ್ಟ್ ಹೇಳು. ಕ್ಯಾಮ್ರಾ ಹಿಡ್ಕೊ ಬಂದ್ಬಿಟ್ರೆ ಸುಮ್ಮನೆ ಹೆಂಗ್ ಬೇಕು ಹಂಗೆ ಕೂತಿರ್ತೀವಿ. ನನ್ನ ಕ್ಯೂಟಿ ಹೆಂಗ್ ಕಾಣ್ತಳು. ಹೆಂಗಿದ್ರೆ ಹಂಗೆ ಕಾಣೋದು ಬಿಡು ನೀನು. ಏನ್ ಗೊತ್ತಾ ವಿಷಯ? ಸುಮ್ಮನೆ ಕ್ಯಾಮ್ರಾ ಹಿಡ್ಕೊ ಬರ್ತೀನಿ. ವಿಷಯ ಅಲ್ದೆ ಏನ್ ಕ್ಯೂಟಿ ವಿಷಯ ಏನ್ ಹೇಳು ಬೇಗ. ನಮ್ಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕಪ್ಪ. ನೋಡಿ ಇವಳು ಹೇಳ್ತಾಳೆ. ನಾಳೆ ಬೆಳಗಿನ ಜಾವ ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ಬೆಂಗಳೂರ್ಗ? ಬಟ್ಟೆ ರೆಡಿ ಆಯ್ತಾ? ಫೋನ್ ಮಾಡಿದ್ರು ಈಗ 5 ನಿಮಿಷ ಮುಂಚೆ ಫೋನ್ ಮಾಡಿ. ಅಲ್ಲ ಅವ್ರಾಗ ನಾನು ಅನ್ಕೊಂಡಿದ್ದೆ ಈ ಬೆಳಗ್ಗೆ ತಾನೇ ನನ್ನ ಬೇಬಿ ಇದ್ದವಳು ಕೇಳ್ತಾ ಇದ್ಲು, ಕಡಿಮೆ ಅಂದ್ರೆ ಒಂದು ಬರ್ತಡೆಗೆ 1 ದಿನ 2 ದಿನ ಇದ್ದಂಗೆ ಕೊಡ್ತಾರೇನೋ ಅಂತ ಹೇಳ್ತಾ ಇದ್ಲು. ಫೋನ್ ಮಾಡಿದ್ರು ಈಗ 5 ನಿಮಿಷ ಮುಂಚೆ ಫೋನ್ ಮಾಡ್ರಿ. ಈಗ ನೈಟಿಗೆ ನಾ ಮಲ್ಕೊಳಕ್ಕೆ ಹೊರಟಿದ್ದೆ, ಫೋನ್ ಮಾಡ್ರು ಬಟ್ಟೆ ರೆಡಿ ಇದೆ ಅಂದ್ರು. ಸೊ ಇನ್ನ ನಾಳೆನೇ ಹೊರಡ್ತೀನಿ. ಬೇಗ ತಗೊಬ, ನಂಗೆ ಎಕ್ಸೈಟ್ಮೆಂಟ್ ತಡಿಯಾಗ್ತಿಲ್ಲ. ಬಟ್ ಇನ್ನೊಂದು ಏನು ಅಂತಂದ್ರೆ, ಈಗ ನಾನು ನಾಳೆ ಹೊರಟ್ರೆ ಸೊ ನಾಳೆನೇ ನಾನು ಬರಲ್ಲ, ನಾಡಿದ್ದು ಬರ್ತೀನಿ. ಯಾಕಂದ್ರೆ ನಂಗೆ ಬೇರೆ ಒಂದಿಷ್ಟು ವರ್ಕ್ ಪ್ರಮೋಷನ್ಸ್ಗಳೆಲ್ಲ ಇದೆ, ಮುಗಿಸ್ಕೊಂಡು ನಾನು ಬರೋದು. ಓಕೆನಾ? ಹೌದಾ? ಒಂದಿನ ಲೇಟಾಗಿ ಬರೋದು. ಕಾಯ್ಬೇಕಲ್ಲಪ್ಪ, ಇನ್ನೂ 1 ದಿನ 2 ದಿನ ಕಾಯ್ಬೇಕಲ್ಲಪ್ಪ ಬಟ್ಟೆ ನೋಡಕ್ಕೆ. ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಒತ್ತು ಬಿಡು, ಸಖತ್ತಾಗಿ ಮಾಡಿರ್ತಾರೆ ಅನ್ನೋದು ಗೊತ್ತು, ಒಂದ್ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ನೋಡ್ಬೇಕಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಾನು ಅಲ್ಲಿಗೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಫೋಟೋಸ್ ಆಗಿರ್ಲಿ, ವಿಡಿಯೋ ಕಾಲ್ ಆಗಿರ್ಲಿ ನಾನು ಮಾಡಲ್ಲ. ಹೌದಾ? ಇವಾಗ ನಾನು ನೆಕ್ಸ್ಟ್ ಅದೇ ಕೇಳೋಣ. ಫೋಟೋಸ್ ವಿಡಿಯೋ ಕಾಲ್ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಡೈರೆಕ್ಟ್ ಆಗಿ ನಾನು ನಿಂಗೆ ತೋರಿಸ್ತೀನಿ. ಓಕೆನಾ? ಟೈಮ್ ನೋಡಿ, ಇವಾಗ ಬೆಳಗಿನ ಜಾವ 4:15 ಗಂಟೆ. ಇವಾಗ ಜಸ್ಟ್ ಎದ್ದೆ. ಬೆಳಗಿನ ಜಾವ 4:15. ಇದು ರೆಗ್ಯುಲರ್, ಪ್ರತಿದಿನ ಎದ್ದೇಳೋದೆ ಕಾಮನ್ನು. ಇವಾಗ ಎದ್ದು ಅಲ್ಲಿ ಉಜ್ಕೊಂಡು ಬ್ಲ್ಯಾಕ್ ಕಾಫಿ ಕುಡಿದು ಸ್ವಲ್ಪ ರೆಡಿಯಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಫಟಾಫಟ್ ಅಂತ ರೆಡಿಯಾಗಿ ಬೆಂಗಳೂರಿಗೆ ಹೊರಡೋಕ್ಕಿಂತ ಮುಂಚೆ ವೆಲ್ಕಮ್ ಮಾಡ್ಬೋಣ ಅಲ್ವಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಟೈಮ್ ನೋಡಿ ಕರೆಕ್ಟಾಗಿ 5:15 ಗಂಟೆ. ಅಯ್ಯಯ್ಯೋ ಟೈಮ್ ಆಯಿತು, ಹೊರಟೆ. 1 ಅವರಲ್ಲಿ ರೆಡಿಯಾಗಿದ್ದೀನಿ. ನೋಡಿ ಬ್ಯಾಗ್ನೇ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಬಟ್ಟೆಗಳನ್ನ ತಗೊಬರ್ಬೇಕಲ್ಲ ಅಲ್ಲಿಂದ, ಬೆಂಗಳೂರಿಂದ. ಸೊ ನಾನು ಸೈಲೆಂಟಾಗಿ ಮಾತಾಡ್ತಿದ್ದೀನಿ, ಯಾಕೆಂದರೆ ಎಲ್ಲರೂ ಮಲ್ಕೊಂಡಿದ್ದಾರೆ. ಈಗ ಹೊರಡ್ತೀನಿ. ಓಕೆ, ನಾನಿವಾಗ ಇದೇನಪ್ಪ ಇದು ಬೆಂಗಳೂರು ಅಂತ ಹೇಳ್ಬಿಟ್ಟು ಗಾಡೀಲಿ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗೋದು ಬೇಡವಾ? ಸೊ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಏನು ಪಕ್ಕದಲ್ಲಿ ಐತೆ ಬಸ್ ಸ್ಟ್ಯಾಂಡು, ಸ್ವಲ್ಪ ದೂರನೇ ಇದೆ. ಕಡಿಮೆ ಅಂದರೆ 1.5 ಕಿಲೋಮೀಟ್ರ್ ಸಮಥಿಂಗ್ ಏನೋ ಇದೆ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಸಮಥಿಂಗ್ ಏನೋ ಇದೆ. ಸೊ ಇಲ್ಲಿಂದ ಸೀದಾ ನಮ್ಮ ಮನೆಯಿಂದ ಈಗ ಗಾಡೀಲಿ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಗಾಡಿನ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಯಾವುದಾದ್ರೂ ಒಂದು ಎಕ್ಸ್ಪ್ರೆಸ್ ಬಸ್ನ ಹತ್ಕೊಂಡು ನಿದ್ದೆ ಮಾಡ್ತೀನಿ. ಅಲ್ಲೋಗಿ ಬಸ್ಸಲ್ಲಿ ನಿದ್ದೆ ಮಾಡ್ತೀನಿ ಅಷ್ಟೇ, ಇನ್ನೇನು ಕೆಲಸ. ಸಾಂಗ್ ಕೇಳ್ಕೊಂಡು ನಿದ್ದೆ ಮಾಡೋದು ಅಷ್ಟೇ ಕೆಲಸ. ಅದನ್ನು ಬೆಂಗಳೂರಿಗೆ ಇಳಿದು ಪಟಾಪಟ್ ಅಂತ ಬಟ್ಟೆ ಫಸ್ಟ್ ಆ್ಯಕ್ಚುಲಿ ನಾನಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಬಟ್ಟೆ ನೋಡೋಕ್ಕೆ. ಯಾವ ಥರ ಬಂದಿರ್ಬೋದು ನನಗಂತೂ, ನಂಗೆ ಜಾಸ್ತಿ ಎಕ್ಸೈಟ್ ಆಗೋದು ಗೊತ್ತಾ, ನಂದು ಮತ್ತು ನನ್ನ ಬೇಬಿಗಿಂತ ಕ್ಯೂಟಿ ಬಟ್ಟೆ ನೋಡೋಕ್ಕೆ ಸಖತ್ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಹೆಂಗೆ ಬಂದಿರೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಓಕೆ, ನಮ್ಮ ಹಾಸನದ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೆ ಈಗ ಜಸ್ಟು. ಯಾವುದೋ ಒಂದೇ ಒಂದು ನಾನ್ ಸ್ಟಾಪ್ ಬಸ್ ಐತೆ. ಸೀಟ್ ಇದೆಯಾ ಇಲ್ವಾ? ಸೀಟ್ ಇರಲಿ ಬಿಡಲಿ, ಲಾಸ್ಟ್ ಸೀಟ್ ಆದರೂ ಕೂತ್ಕೊಳ್ಳೋದೆ. ಯಾಕೆಂದರೆ ಸುಮ್ಮನೆ ಆಮೇಲೆ ಟೈಮ್ ವೇಸ್ಟ್ ಆಗುತ್ತೆ, ಬೇರೆ ಬಸ್ಗಳಿಗೆ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗಿರೋ ಬಸ್ನ ಹತ್ಕೊಂಡು ಹೋಯ್ತಾ ಇರೋದೆ. ನೋಡಿ ಇಲ್ಲೊಂದು ಬಸ್ ಐತೆ, ಫಸ್ಟ್ ಹೋಗಿ ಹತ್ಕೊಬಿಡ್ತೀನಿ. ಓಕೆ, ಲಾಸ್ಟ್ ಸೀಟಲ್ಲಿ ಸಿಕ್ಕಿದೆ. ಈಗ ಬಸ್ ಹೊಡೆದು ಸೈಡ್ ಬಿಡಿ ಇಳ್ಕೊಬಿಡ್ತೀನಿ. ಅಯ್ಯಪ್ಪ ದೇವರೇ, ಸಾಕಾಗೋಯ್ತು.
ಅಯ್ಯೋ ಯಾವ ರೇಂಜಿಗೆ ಟ್ರಾಫಿಕ್ ಇದೆ ಅಂದರೆ ಇಲ್ಲಿ ಅಯ್ಯೋ ಏನಪ್ಪ ವಿಷಯ ಅಂತಂದರೆ ನಾನು ಬಸ್ ಒಳಗೆ ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ಫುಲ್ಲು ಲಾಸ್ಟ್ ಸೀಟಲ್ಲಿ ಕೂತಿದ್ದು ನಾನು. ಫುಲ್ಲು ಲಾಸ್ಟ್ ಸೀಟಲ್ಲಿ ಏನಾಗಿತ್ತು ಅಂದರೆ ನಾನು ಮಧ್ಯದಲ್ಲಿ ಕೂತಿದ್ದೆ. ಈ ಕಡೆನೂ ಹುಡುಗಿ, ಈ ಕಡೆನೂ ಹುಡುಗಿ. ಸುಮ್ಮನೆ ನಾನು ಕ್ಯಾಮ್ರಾ ಆನ್ ಮಾಡೋಕ್ಕೆ ಹೋಗಿರಲಿಲ್ಲ. ಏನಕ್ಕೆ ಅಂದರೆ ಸುಮ್ಮನೆ ಅವ್ರುಗಳು ಅಕ್ಕಪಕ್ಕದಲ್ಲಿ ಹುಡುಗಿಯರಿಗೆ ಏನಾರ ಅನ್ಕಂಫರ್ಟಬಲ್ ಆಗ್ಬೋದು ಅಥವಾ ಮುಜುಗರ ಪಡ್ಕೊಳ್ತಾರೆ ಅನ್ನೋಕ್ಕೋಸ್ಕರ ನಾನು ಕ್ಯಾಮ್ರಾ ಆನ್ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಅದಕ್ಕೆ ಬಸ್ಸಿಂದ ಇಳಿದ ಮೇಲೆ ವೀಡಿಯೋ ಆನ್ ಮಾಡಿದೆ. ನಿಜ ಹೇಳಬೇಕು ಅಂದರೆ ಮೈ ಕೈಯೆಲ್ಲ ನೋವಾಗೋಯ್ತು ನನಗೆ. ಲಾಸ್ಟ್ ಸೀಟಲ್ಲಿ ಹಾರಿ ಹಾರಿ ಫುಲ್ ಹಾರಿಸೋದು. ಒಂದು ಹಂಪ್ಸ್ ಬಂದರೆ ಸಾಕು, ಸೀಟಿಂದ ಇಷ್ಟು ಹೈಟಿಗೆ ಹಾರಿರ್ತೀವಿ ನಾವು. ಕೊನೆಗೂ ಬೆಂಗಳೂರಿಗೆ ಬಂದಾಯಿತು. ಸೊ ಈಗ ಇಲ್ಲಿಂದ ಏನಪ್ಪ ಕೆಲಸ ಅಂತಂದರೆ ನನಗೊಂದಿಷ್ಟು ಒಂದೆರಡು ಪ್ರಮೋಷನ್ ಇದೆ. ಅದೆರಡು ಪ್ರಮೋಷನ್ನ ಮುಗಿಸ್ಕೊಂಡು ಅಲ್ಲಿಂದ ಅವರ ಬ್ಯೂಟಿಕ್ಕಿಗೆ ಹೊರಡ್ತೀನಿ. ಸಂಪ್ರಾಪ್ತಿ ಡಿಸೈನರ್ ಹೌಸ್ ಬೈ ಹೇಮಲತಾ ಅವರ ಬ್ಯೂಟಿಕ್ಕಿಗೆ ಹೊರಡ್ತೀನಿ. ಫಸ್ಟ್ ಒಂದೆರಡು ಪ್ರಮೋಷನ್ ಮುಗಿಸ್ಕೊಬಿಡ್ತೀನಿ ನಾನು. ಓಕೆ, ನನ್ನ ಕೆಲಸಗಳು ಮುಗೀತು. ಸೊ ನನ್ನ ಕೆಲಸ ಎಲ್ಲ ಪ್ರಮೋಷನ್ಸ್ಗಳೆಲ್ಲ ಏನಿತ್ತು ನಾನೆಲ್ಲ ಮುಗಿಸ್ಕೊಂಡೆ. ಸೊ ಈಗ ಅದು ಯಾವುದು ಏರಿಯಾ, ಸಂಪಂಗಿ ರಾಮನಗರ ಸಂಪ್ರಾಪ್ತಿ ಡಿಸೈನರ್ ಹೌಸಿಗೆ ಹೊರಟೆ. ಇನ್ನು ಕಂಪ್ಲೀಟ್ ಫುಲ್ ಎಕ್ಸೈಟಲ್ಲಿದ್ದೀನಿ. ಇಷ್ಟೋ ತನಕ ಪ್ರಮೋಷನ್ಸ್ ಮಾಡೋ ಟೈಮಲ್ಲೆಲ್ಲ ನಂಗೆ ಅದೇ ನೆನಪಾಗ್ತಿತ್ತು. ಏನು ಅಂತಂದರೆ ಬಟ್ಟೆ ಹೆಂಗೆ ಬಂದಿರುತ್ತೋ, ಯಾವ ಥರ ಹೊಲ್ದಿರ್ತಾರೋ, ನನ್ನ ಕ್ಯೂಟಿ ಬಟ್ಟೆ ಯಾವ ಥರ ಇರುತ್ತೋ, ನನ್ನ ಬೇಬಿ ಬಟ್ಟೆ ಯಾವ ಥರ, ಮೇಯ್ನ್ ನನ್ನ ಕ್ಯೂಟಿ ಬಟ್ಟೆ ಯಾವ ಥರ ಇರುತ್ತೋ ಅಂತಲೇ ಮೇಯ್ನ್ ನನ್ನ ತಲೆಯಲ್ಲೇ ಇದ್ದಿದ್ದು. ಸೊ ಕೊನೆಗೂ ಟೈಮ್ ಬಂತು. ಸೊ ಈಗ ಆಟೋ ಬುಕ್ ಮಾಡಿದ್ದೀನಿ. ಸೊ ಆಟೋ ಬರ್ತಾಯಿದೆ, ಹತ್ತಿರದಲ್ಲೇ ಇದೆ ಆಟೋ. ಸೊ ಈಗ ಆಟೋ ಹತ್ಕೊಂಡು ಸೀದಾ ಸಂಪಂಗಿ ರಾಮನಗರಕ್ಕೆ ಹೊರಡದೆ. ನಾನಿವಾಗ ಸಂಪಂಗಿ ರಾಮನಗರಕ್ಕೆ ಬಂದಿದ್ದೀನಿ. ಐ ಥಿಂಕ್ ಇದು ನಾನು ಅವಾಗಲೇ ಹೇಳ್ದಲ್ಲ, ಇದು 5th ಕ್ರಾಸ್. ಇದು 5th ಕ್ರಾಸ್. ಐ ಥಿಂಕ್ ಏನೋ ರೋಡೇನೋ ರಿನೋವೇಟ್ ಮಾಡ್ತವ್ರೆ ಇಲ್ಲಿ. ಸಂಪಂಗಿ ರಾಮನಗರ 5th ಕ್ರಾಸ್. ಸೊ ಬಂದಿದ್ದೀನಿ. ಸಂಪ್ರಾಪ್ತಿ ಅಲ್ವಾ, ಕರೆಕ್ಟ್. ಸಂಪಂಗಿ ರಾಮನಗರದಲ್ಲಿ ಸಂಪ್ರಾಪ್ತಿ ಡಿಸೈನರ್ ಹೌಸ್ ಚೆನ್ನಾಗೈತೆ. ಅದಕ್ಕೆ ಸಿಂಕ್ ಮಾಡೋ ಥರನೇ ಮಾಡಿದ್ದಾರೆ ಅನ್ಸುತ್ತೆ ಅವರು. ಸೊ ಇವಾಗ ಏನು ಮಾಡ್ತಿದ್ದಾರೆ ನೋಡೋಣ. ಐ ಥಿಂಕ್ ಅವ್ರಿಗೆ ಹೇಳಿದ್ದೆ ನಾನು ಕರೆಕ್ಟಾಗಿ ಒಂದು ಮಧ್ಯಾಹ್ನ ನಂಗೆ ಬರ್ತೀನಿ ಅಂತ. ಒಳಗಡೆ ಎಂಟ್ರಿಗೆ ಬರ್ತಾ ಇದ್ದೀನಿ. ಸಂಪ್ರಾಪ್ತಿ ಮೇಡಮ್ ಏನೋ ವರ್ಕ್ ಮಾಡ್ತಿದ್ದೆ. ಹಾಯ್ ಮೇಡಮ್, ನಮಸ್ತೆ. ಆಯಿತಾ ಮೇಡಮ್ ಊಟ? ಆಯಿತು ಮೇಡಮ್, ಈಗ ಜಸ್ಟ್ ಬಂದೆ. ಆ್ಯಕ್ಚುಲಿ ಶಾಕ್ ಆಗಿದ್ದೇನು ಅಂತಂದರೆ 10 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದವ್ರು 6 ದಿನಕ್ಕೆ ಬಟ್ಟೆ ರೆಡಿಯಾಗಿದೆ ಅಂತ ಫೋನ್ ಮಾಡಿದ್ರಿ. ಸೊ ಹಾಗಾಗಿ ನನ್ನ ಹೆಂಡ್ತಿ ಇದ್ದವಳು ಹೊರಡು ಅಂತ ಕಳಿಸಿದ್ರು. ಫೋನ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ಹೇಳ್ಬಿಟ್ಟೆ ನನ್ನ ವೈಫಿಗೆ. ಸಖತ್ ಎಕ್ಸೈಟ್ ಆಗಿದ್ದಾಳು ಅವಳಂತೂ. ನಾನಂತೂ ನನಗೆ ಎಲ್ಲಿ ಕಾಣ್ತಾ ಇಲ್ಲಲ್ಲ ತಳಿ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಐ ಥಿಂಕ್ ಅಲ್ಲಿ ಡೋರ್ ಕ್ಲೋಸ್ ಆಗಿರೋದು ನೋಡಿದ್ರೆ ಅದ್ರ ಒಳಗೆ ಇಟ್ಟಂಗಿದೆ ನೀವು. ತಳಿ ಬ್ಯಾಗ್ನೇ ಎತ್ತಿಟ್ಬಿಡ್ತೀನಿ ಫಸ್ಟ್. ಹಂಗೆ ಓಕೆ, ಹಾಗಾದರೆ ಫಸ್ಟು ನಾನೇ ನೋಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಒಳಗಿದೆ ಅಲ್ಲ, ಅಲ್ಲೇ ಇದೆಯಾ? ಆರಾಮ? ಓಕೆ. ಓ ಲಾಕ್ ಆಗಿದೆ ನೋಡಿ, ಇಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಲಾಕ್ನ ಓಪನ್ ಮಾಡ್ತೀನಿ. ಓಕೆ, ಈ ಫಸ್ಟು ನಾನು ನೋಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ವಾವ್, ಸಖತ್ತಾಗಿ ಬಂದಿದೆ. ಚೆನ್ನಾಗಲ್ಲ, ಸಖತ್ತಾಗಿ ಬಂದಿದೆ. ಅಯ್ಯೋ ನನ್ನ ಕ್ಯೂಟಿ ಬಟ್ಟೆ ಹೆಂಗಿದೆ ತೋರಿಸ್ತೀನಿ ನಾಳೆ. ರೆಡಿ, 1 2 ಟೆನ್ ನೋಡಿ ಹೆಂಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಸರ್ಪ್ರೈಸ್ಗೆ. ಫಸ್ಟು ನಾನು ನನ್ನ ಕ್ಯೂಟಿ ಬಟ್ಟೆ ತೋರಿಸ್ತೀನಿ. ಅಯ್ಯೋ ಮೇಡಮ್, ನಾವು ಇದು ಯಾವುದು ಹೇಳೇ ಇರಲಿಲ್ಲ.
ಫುಲ್ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡ್ಬೇಕಲ್ಲ ಓಕೆ birthday ಅಂದ್ರೆ ಹೌದು ಅಲ್ಲ ಇದು ಅಷ್ಟೇ ಹೇರ್ ಬ್ಯಾಂಡ್. ಹೇರ್ ಬ್ಯಾಂಡ್ ವಾವ್ ಸಕ್ಕತ್ತಾಗಿದೆ. ಅಯ್ಯೋ ನನ್ನ ಬೇಬಿ ನೋಡಿದ್ರಂತೂ ಖುಷಿಯಾಗಿ ಕುಣಿದಾಡ್ಬಿಡ್ತಾಳೆ. ಆ್ಯಕ್ಚುಲಿ ನನ್ನ ಬೇಬಿ ಹೋದ ತಕ್ಷಣ ಒಂದು ವೀಡಿಯೋ ಕಾಲ್ ಮಾಡು ತೋರಿಸೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ವೀಡಿಯೋ ಕಾಲ್ ಮಾಡಲ್ಲ, ಡೈರೆಕ್ಟಾಗಿ ತೊಗೊಂಡಾಗೆ ತೋರಿಸ್ತೀನಿ ಅಂತ ಅಂದಿದ್ದೀನಿ. ಹೌದು. ನಿಜವಾಗ್ಲೂ ನನ್ನ ಕ್ಯೂಟಿ ಬಟ್ಟೆ ಮಾತ್ರ ಸಕ್ಕದಾಗಿ ಬಂದಿದೆ. ಇದು ಯಾವ ಥರ ಇದು? ಓಕೆ ಸ್ಲೀವ್ ಥರ. ಓಕೆ Sleeve ಬರುತ್ತೆ. ವಾವ್ ಇದು ಫುಲ್ ಫ್ರಾಕ್. ಸಕ್ಕದಾಗಿ ಬಂದಿದೆ. ನಂಗೆ ಮೇಯ್ನಾಗಿ ಇದು ಕಂಪ್ಲೀಟ್ ಇದು ಹೇರ್ ಬ್ಯಾಂಡು ಶೂಸ್ ಎಲ್ಲ ಮಾಡಿರೋದು ಅಲ್ಟಿಮೇಟ್ ಆಗಿದೆ ಮತ್ತೆ ಬೇರೆ ಏನಕ್ಕೂ ಎಲ್ಲೂ ಹುಡ್ಕಕ್ಕೆ ಅಲ್ವಾ. ಆ್ಯಕ್ಚುಲಿ ನೆನ್ನೆ ಅಲ್ಲ ಮೊನ್ನೆ ಏನೋ ಹೇಳ್ತಾ ಇದ್ಲು, ಹೇರ್ ಬ್ಯಾಂಡ್ ಯಾವ್ದು ಹಾಕೋಣ, ಸಾಕ್ಸ್ ತಗೊಬರ್ಬೇಕು, ಇಲ್ಲ ಶೂ ಯಾವ ಥರ ಅದೇ ಕಲರ್ದು ಪಿಂಕ್ ಕಲರ್ ತಗೊಬರ್ಬೇಕು. ನಿಜವಾಗ್ಲು ಇನ್ನು ನನ್ನ ಬೇಬಿದು ಬಟ್ಟೆ ನೋಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಬೋ ಥರ ಕೊಟ್ಟಿರೋದು ಇಲ್ಲಿ. ಇದು ಟಾಪು ಬಾಟಮ್ ಎರಡು ಬೇರೆ ಬೇರೆ ಅಲ್ವಾ? ಓಕೆ ಇದು 2 ಪೀಸ್ ತರ. ಓಕೆ 2 ಪೀಸ್ ಥರ. ಓಕೆ ಈ ಬಟ್ಟೆಗೆ ಏನಂತ ಕರೀತಾರೆ ಮೇಡಮ್ ಇದು? ಇದು ಸ್ಪೇಸ್ ಸಿಲ್ಕ್ ಮೇಲೆ ವರ್ಕ್ ಆಗಿರೋದು. ಓಕೆ ಇದು ಆರ್ಗಾನ್ಸಾ ಮೆಟೀರಿಯಲ್. ಇಬ್ಬರಿಗೂ ಸೇಮ್ ಅಲ್ಲೇ ಓಕೆ ಸ್ಟಾರ್ಟ್ ಮಾಡಿದೀವಿ, ಇವರಿಗೆ ಪ್ಲೀಟ್ಸ್ ಕೊಟ್ಟಿದೀವಿ. ಓಕೆ ಇದು ಬಂದು ಸ್ಕರ್ಟ್ ಅಲ್ವಾ? ಇದು ಇದಕ್ಕೆ ಏನು ಹೇಳ್ತಾರೆ? ಸಿಂಗಲ್ ಸಿಂಗಲ್ ಪೀಸ್. ಪೀಸ್. ಸಿಂಗಲ್ ಪೀಸ್ ಫ್ರಾಕು. ಇದು ಫ್ರಾಕ್ ಆದರೆ ಇದು 2 ಪೀಸ್. ಓಕೆ 2 ಪೀಸ್ ಸೆಟ್. ಓಕೆ ಇನ್ನು ನಮ್ಮದು ಇಲ್ಲಿ ನೋಡಿ, ನಮ್ಮದು ಹೆಂಗೆ ಮಾಡಿದ್ದಾರೆ. ಮಾಡಿದೀವಿ. ಹೌದು ಆ್ಯಕ್ಚುಲಿ ಇಲ್ಲಿ ನೋಡಿ, ನೀವು ಕ್ಯಾಮ್ರಾ ಆ್ಯಕ್ಚುಲಿ ಇಲ್ಲಿ ಹತ್ರದಲ್ಲಿ ತೋರಿಸಿದ್ರೆ ಗೊತ್ತಾಗ್ತಿ. ಇಲ್ಲಿ ನೋಡಿ ಲೈನ್ ಹೆಂಗಿದೆ ಅಂದರೆ ಮೇಡಮ್ ಸಿಕ್ಕಾಪಟ್ಟೆ ವರ್ಕ್ ಮಾಡ್ದಂಗಿದೆ. ಹೌದು, ಅದೆಲ್ಲ ನಾವೇ. ಇದು ನೀವೇ ಮಾಡಿದ್ದು, ರೆಡಿಮೇಡ್ ಅಲ್ಲ ಅದು? ರೆಡಿಮೇಡ್ ಅಲ್ಲ. ಓಕೆ ಆ್ಯಕ್ಚುಲಿ ಇಲ್ಲಿ ನೋಡಿ, ನಂಗೆ ತುಂಬ ಇಷ್ಟ ಆಗಿದ್ದು ನಂದು ಬಟ್ಟೆಯಲ್ಲಿ ಏನು ಗೊತ್ತಾ ಇಷ್ಟ ಆಗಿದ್ದು, ನನ್ನ ಬೇಬಿದಲ್ಲಿ ಇಲ್ಲಿದೆ, ಕ್ಯೂಟಿದಲ್ಲಿ ಇಲ್ಲಿದೆ, ಸೊ ನಂದು ಶರ್ಟಲ್ಲಿ ಇಲ್ಲಿ ಮಾಡಿದ್ದಾರೆ. ಸಖತ್ತಾಗಿದೆ ಪ್ಯಾಂಟು ಶರ್ಟು, ಒಂದೇ ತರ ಮ್ಯಾಚ್ ಮಾಡಿ ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ಇದು ಫಾರ್ಮಲ್ಸ್ ಟೈಪ್ ಅಲ್ವಾ ನಂದು? ಇದು ಫಾರ್ಮಲ್ಸ್ ಶರ್ಟ್. ಬಟ್ ಡಿಫ್ರೆಂಟ್ ಆಗಿ ಇಲ್ಲಿ ಪ್ಲೇಟ್ ಕೊಡಿ. ನಿಜವಾಗ್ಲೂ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ಹಿಂದ್ಗಡೆ ಏನು ಪ್ಲೈನ್ ಇದೆಯಾ ಹೆಂಗಿದೆ? ಹಿಂದೆಗಡೆನೂ ನೀವೇ ನೋಡಿ. ಏಯ್ ಹೌದು, ಹಿಂದ್ಗಡೆನೂ ವರ್ಕ್ ಇದೆ. ಸೇಮ್ ಅದೇ ಮುಂದೆ ಏನ್ ಪ್ಲೇಟ್ ಇದೆ ಹೌದು. ಸೇಮ್ ಪ್ಲೇಟ್ಸ್ ಇಲ್ಲೂ ಬಂದಿದೆ. ಇನ್ನು ನನ್ನ ಕ್ಯೂಟಿದು ಹಿಂದ್ಗಡೆ ನೋಡಿ ಹೆಂಗೆ ಬಂದಿದೆ. ಓ ನನ್ನ ಕ್ಯೂಟಿ ಮೇಡಮ್, ಅವು ಹಿಂಸೆ ಆಗಲ್ವಾ ಇದು ಪಾಪುಗೆ? ನಾವು ಆ ಮಕ್ಳಿಗೆ ಏನು ಹಿಂಸೆ ಆಗದೆ ಇರೋ ತರ ಕಂಫರ್ಟಬಲ್ ಆಗಿ ಒಳಗಡೆ ಲೈನಿಂಗ್ ಎಲ್ಲ. ಹೌದಾ? ಓಕೆ. ಇದು ನೋಡಿ ನನ್ನ ಬೇಬಿದಲ್ಲಿ ಕಂಪ್ಲೀಟ್ ಇದು 2 ಪೀಸ್ ಏನಿದೆ ಇದು ಫುಲ್ ಇಲ್ಲಿ ಬರುತ್ತೆ. ಇದು ಜಿಪ್ಪು ಥರ ಕೊಟ್ಟಿದ್ದಾರೆ. ಇಷ್ಟು ಹಾಫು ಫುಲ್ಲು ಡಿಸೈನು, ಇಷ್ಟು ಪ್ಲೈನು. ಇಲ್ಲಿ ಕೈದು ಕೊಟ್ಟಿರೋದು ನೋಡಿ. ನನ್ನ ಬೇಬಿ ಅಂತೂ ಕುಂದಾಡ್ಬಿಡ್ತಾಳೆ ಮೇಡಮ್, ಗ್ಯಾರಂಟಿ. ಓ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ, ನೀವು ನಂದು ಹಳೆ ವ್ಲಾಗ್ ಅಂದರೆ ನಾವು ಇಲ್ಲಿ ಬಂದು ಆರ್ಡ್ರ್ ಕೊಡಬೇಕಾದ್ರೆ ನಾವು ಫಸ್ಟು ಈ ಟಾಪು ನನ್ನ ಬೇಬಿದಲ್ಲಿ ಟಾಪು ಈ ಥರ ಪ್ಯಾಂಟ್ ಟೈಪು ಕೊಟ್ಟಿದ್ವಿ. ಅದಾದಮೇಲೆ ನನ್ನ ಬೇಬಿದವಳು ಮನೆಗೆ ಹೋಗಿ ಒಂದು ವಾರಕ್ಕೆ ಏನು ಮಾಡಿದ್ಲು, ಅವ್ರ ಮನೆಯವರು ಅವ್ರ ಅಕ್ಕ ಎಲ್ಲರೂ ಹೇಳಿದ್ರು, ಪ್ಯಾಂಟ್ ಬೇಡ, ಪಾಪುಗೆ ಯಾವ ಥರ ಮಾಡಿಸ್ತಿದ್ದಿಲ್ಲ ಅದೇ ಥರನೇ ನೀನು ಸ್ಕರ್ಟ್ ಥರನೇ ಹಾಕೋ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ಫೋನ್ ಮಾಡಿ ನಾವು ಇಮಿಡಿಯೇಟ್ ಹೇಳಿದ್ರು. ಪುಣ್ಯಕ್ಕೆ ಅಷ್ಟೊತ್ತಿಗೆ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿರಲಿಲ್ಲ ಇವರು. ಸೊ ಬಟ್ ನಮಗೆ ಖುಷಿಯಾಗಿದೆ ಅಂದರೆ ಕರೆಕ್ಟಾಗಿ 6 ದಿನದಲ್ಲಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಮೇಡಮ್ ಆ್ಯಕ್ಚುಲಿ ಸೀರಿಯಸ್ಲಿ ನಾನು ಏನು ಮಾಡ್ತೀನಿ ಅಂದರೆ ಮೇಡಮ್, ಇದು ಏನಿದೆ ಅಲ್ಲ ಈ ಬಟ್ಟೆ ನಾವು ಏನು ವೇರ್ ಮಾಡ್ತೀವಲ್ಲ ಫಂಕ್ಷನ್ ದಿನ ನಾವು ವೇರ್ ಮಾಡಿದಾಗ ನಮ್ಮ ರಿಲೇಷನ್ಸು ಆಗಿರೋದು, ನಮ್ಮ ಅಪ್ಪ ಅಮ್ಮ ಆಗಿರೋದು, ನಮ್ಮ ಅತ್ತೆ ಆಗಿರೋದು, ಒಳ್ಳೆ ನಮ್ಮ ರಿಲೇಷನ್ಸ್ ಹತ್ರ ನಾನು ಒಂದು ಸಪ್ರೇಟ್ ಅಂತ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಹೆಂಗೆ ಅಂತಂದರೆ ಯಾವ ಥರ ಅಂತಂದರೆ, ಈಗ ನಾವು ಅಪ್ಪ ಅಮ್ಮ ಮಗಳು ಫಸ್ಟು ಸೆಕೆಂಡು ಥರ್ಡು ಯಾರು ಅಂತ ಕೇಳ್ತೀನಿ. ಸೊ ಯಾರು ಡ್ರೆಸ್ಸಲ್ಲಿ ಫಸ್ಟ್ ಪ್ಲೇಸ್ ಯಾರಿಗೆ ಕೊಡ್ತೀರಾ, ಸೆಕೆಂಡ್ ಪ್ಲೇಸ್ ಯಾರಿಗೆ ಕೊಡ್ತೀರಾ, ಥರ್ಡ್ ಪ್ಲೇಸ್ ಯಾರಿಗೆ ಕೊಡ್ತೀರಾ ಅಂತ. ಅದಾದಮೇಲೆ ಓವರ್ ಆಲ್ ಏನಿದೆ ಇದು ಓವರ್ ಆಲು ಇದೇನು ಔಟ್ಫಿಟ್ ಕಾಣುತ್ತಲ್ಲ 10ಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಅನ್ನೋ ಥರ ಕೇಳ್ತೀನಿ. ಯಾಕಂದ್ರೆ ಹೆಣ್ಮಕ್ಳಿಗೆ ತುಂಬಾ ಅದು ಕಾಮನ್ ಬಂದೇ ಬರುತ್ತೆ ಮೇಡಮ್. ಇವಾಗ ನನಗೇನೆ ಕೇಳೋದಾದ್ರೆ ನಾನು ಫಸ್ಟ್ ಪ್ಲೇಸು, ಹೌದು ಇದು ಡಿಫ್ರೆಂಟ್ ಬಂದಿದೆ ನಿಜವಾಗ್ಲೂ. ನಾನು ಒಟ್ಲಲ್ಲಿ ಫಸ್ಟ್ ಪ್ಲೇಸು ನನಗಿದು ಎರಡಕ್ಕೂ ಫಸ್ಟ್ ಕೊಡೋಕೆ ನಂಗೆ ಇಷ್ಟ ಇರೋದು. ಯಾಕಂದ್ರೆ ಇಬ್ಬರಿದು ಸಕ್ಕದಾಗಿ ಕಾಣ್ತಿದೆ, ಮ್ಯಾಚ್ ಪಕ್ಕ ಆಗ್ತಿದೆ. ನಾನು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನ್ನ ಮಗಳಿದು ಮತ್ತು ನನ್ನ ಬೇಬಿದು ಮ್ಯಾಚ್ ಆಗುತ್ತೆ, ನಂದು ಸ್ವಲ್ಪ ಇದಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಪರ್ಫೆಕ್ಟಾಗಿದೆ ಮೇಡಮ್, ನಿಜವಾಗ್ಲೂ ಪರ್ಫೆಕ್ಟ್ ಆಗಿದೆ, ಸಕ್ಕದಾಗಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿರೋದಂದ್ರೇ ನನ್ನ ಕ್ಯೂಟಿಗೆ ಶೂ ಮತ್ತು ನೀವು ಇದು ರೆಡಿ ಮಾಡಿರೋದೇ ಸಖತ್ ಹೈಲೈಟು. ನೋಡೋಣ. ಆ್ಯಕ್ಚುಲಿ ನಾನಂತೂ ನಿಜವಾಗ್ಲೂ
ವೆಯ್ಟಿಂಗ್ ಆ್ಯಕ್ಚುಲಿ ನಾನು ವಿಡಿಯೋ ಓಪನ್ ಆದಾಗಿಂದನೂ ನಾನು ಹೇಳ್ತಾ ಇದ್ದೆ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಅದರಲ್ಲೂ ಕ್ಯೂಟಿ ಬಟ್ಟೆ ನೋಡೋಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅಂದಿದೆ ಮೇಡಮ್. ನಿಜವಾಗ್ಲೂ ವರ್ತ್ ಇಟ್. ನಾನು ಅಷ್ಟು ಎಕ್ಸೈಟಲ್ಲಿ ಇಷ್ಟು ದಿನ ವೆಯ್ಟ್ ಮಾಡಿ ನಾನು ಹಾಸನದಿಂದ ನಾನು ಬಸ್ ಹತ್ಕೊಂಡು ಇಲ್ಲಿಗೆ ಬರೋವರೆಗೂ ಈ ಜಾಗಕ್ಕೆ ಬಂದು ಈ ಬಟ್ಟೆ ನೋಡೋವರೆಗೂ ತುಂಬ ಎಕ್ಸೈಟಲ್ಲಿದ್ದೆ. ವರ್ತ್ ಇಟ್ ಮೇಡಮ್. ನಿಜವಾಗ್ಲೂ ಸಖತ್ ಖುಷಿ ಆಯಿತು. ನಿಮಗೆ ಖುಷಿ ಆದ್ರೆ ನಮಗೆ ಖುಷಿ ಅಷ್ಟೇ. ನಮಗೆ ಖುಷಿ ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನನ್ನ ಆಡಿಯನ್ಸಿಗಂತೂ ನಾನು ಲಾಸ್ಟ್ ಟೈಮೇ ಹೇಳಿದೆ, ಈ ವಿಡಿಯೋದಲ್ಲೂ ನಾನು ಹೇಳ್ತೀನಿ. ನಿಜವಾಗ್ಲೂ ಒಂದು ಒಳ್ಳೆ ಬೆಸ್ಟಲ್ಲಿ ಬೆಸ್ಟ್ ಮಾಡಿಕೊಡ್ತಾರೆ. ತೋರಿಸಿದ್ರಲ್ಲ ಪಿಕ್ಚರ್ ಹಂಗೆ ಹೌದು, ನಿಜವಾಗ್ಲೂ ಅದಕ್ಕಿಂತ ಸಖತ್ತಾಗಿ ಬಂದಿದೆ ಮೇಡಮ್. ಆ್ಯಕ್ಚುಲಿ ಪಿಕ್ಚರಲ್ಲಿ ನಾನು ನನ್ನ ಬೇಬಿ ಹತ್ರ ಹೇಳ್ತಾನೆ ಇದ್ದೆ, ಆ್ಯಕ್ಚುಲಿ ಇದಕ್ಕೆ ಪ್ಯಾಂಟ್ ಬೇಡ ಫ್ರಾಕ್ ಅಂತಾನೆ. ಆ್ಯಕ್ಚುಲಿ ಅವಳಿದ್ದವಳು ಇಲ್ಲ ಪ್ಯಾಂಟ್ ಇರಲಿ ಡಿಫ್ರೆಂಟಾಗಿರಲಿ ಅಂತ. ಬಟ್ ಅದು ಹೇಳಿದ್ನಲ್ಲ, ಅದು ಶಂಕದಿಂದ ಬಂದರೆ ತೀರ್ಥ ಅಂತ ಹೇಳ್ತಾರಲ್ಲ, ಅವ್ರ ಅಮ್ಮ ಅವ್ರ ಅಕ್ಕ ಎಲ್ಲರೂ ಹೇಳಾದ್ಮೇಲೆ ಸ್ಕರ್ಟ್ ಅಂತ ಹೇಳಿ ಡಿಸೈಡ್ ಮಾಡಲು. ಇನ್ನು ನಮ್ಮದೆಲ್ಲ ನಾವೇನು ಹೇಳಿದ್ವಿ ಅದೇ ಥರನೇ ಬಂದಿದೆ. ನಂಗೆ ನಿಜವಾಗ್ಲೂ ಮೇಡಮ್, ನೀವು ಕಂಪ್ಲೀಟಾಗಿ ಏನು ಫಾರ್ಮಲ್ಸ್, ಒಂದು ಪ್ಲೈನ್ ಶರ್ಟು, ಒಂದು ಪ್ಲೈನ್ ಪ್ಯಾಂಟು, ಒಂದು ಚೆಸ್ಟಲ್ಲಿ ಏನಾದ್ರು ಒಂದು ಡಿಸೈನ್ ಮಾಡ್ತೀರ ಅಷ್ಟೇ ಅಂದ್ಕೊಂಡಿದ್ದು ನಾನು. ನನ್ನ ತಲೆಯಲ್ಲೇ ಇರಲಿಲ್ಲ ನೀವು ಈ ಥರ ಡಿಫ್ರೆಂಟಾಗಿ ಇಷ್ಟು ಡೀಟೇಲ್ಡಾಗಿ ಇಷ್ಟು ವರ್ಕ್ ಮಾಡ್ತೀರಂತ ಸತ್ಯವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಸಕ್ಕದಾಗಿ ಬಂದಿದೆ ನಿಜವಾಗ್ಲೂ. ಬ್ಯಾಕ್ ಸೈಡಲ್ಲೇ ಓಕೆ, ಇಲ್ಲಿ ಸಂಪ್ರಾಪ್ತಿ ಡಿಸೈನರ್ ಹೌಸ್ ಬೈ ಹೇಮಲತಾ. ಮೇಡಮ್ ಸಕ್ಕತ್ ಖುಷಿ ಆಗ್ತಿದೆ ನನಗೆ ಈಗ ಇಷ್ಟು ಖುಷಿ ನೋಡಿ, ನಮ್ಮ ಖುಷಿ ಇನ್ನೂ ಜಾಸ್ತಿ ಆಗ್ತಿದೆ. ನಿಜವಾಗ್ಲೂ ಮೇಡಮ್. ಇನ್ನೊಂದು ಏನು ಅಂತಂದರೆ ಇಷ್ಟ ತನಕ ನಾನು ಎಕ್ಸೈಟ್ ಆಗ್ತಿದ್ದೆ ನಾನು ನೋಡೋದಕ್ಕೆ. ನಂದು ಎಕ್ಸೈಟ್ ಮುಗೀತು. ಇನ್ನೊಂದು ನನ್ನ ಹೆಂಡತಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅನ್ನೋದು ಇನ್ನೂ ಎಕ್ಸೈಟ್ ಸ್ಟಾರ್ಟ್ ಆಗ್ತಿದೆ. ಬಟ್ ಅವ್ರು ಯಾವುದೇ ಕಾರಣಕ್ಕೂ ನಾನು ಈ ವ್ಲಾಗಲ್ಲಿ ಅಂತೂ ನನ್ನ ಬೇಬಿ ಎಕ್ಸೈಟ್ಮೆಂಟ್ ನಾನು ತೋರಿಸಲ್ಲ. ಅದು ಸಪ್ರೇಟಾಗಿ ಇನ್ನೊಂದು ವ್ಲಾಗ್ ಮಾಡ್ತೀನಿ ನಾನು. ಈಗ ಮೇಡಮ್ ಇವಾಗ ಇದನ್ನೆಲ್ಲ ತಗೊಂಡು ಹೊರಟ್ಬಿಡ್ತೀನಿ ನಾನು. ಬರ್ತಡೇಗೆ ಕರೆಕ್ಟಾಗಿ ನಾನು 3 ದಿನ ಇದೆ. ಸೊ ಪ್ರಿಪ್ರೇಷನ್ ಸಿಕ್ಕಾಬಿಟ್ಟಿದೆ. ನಾನು ಏನಂತಂದರೆ ಕೊರಿಯರ್ ಮಾಡಿಸ್ಕೋದು. ಆ್ಯಕ್ಚುಲಿ ನೀವು ಕೊರಿಯರ್ ಮಾಡ್ತೀನಿ ಅಂತಲೇ ಹೇಳಿದ್ರೆ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಮೇಡಮ್, ಇವಾಗ ನಾನು ನಿಮ್ಮ ಹತ್ರ ಇದನ್ನು ಕೇಳೋಣ ಅಂತ ಅನ್ಕೊಂಡೆ. ಈಗ ನಾನು ಹಾಸನದಿಂದ ಬಂದೆ, ನಿಮ್ಗೆ ಯಾವ ಊರಿಂದ ಆರ್ಡರ್ಗಳು ಬಂದಿದೆ? ಇದು ನಮ್ಗೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಿಂದ ತುಂಬಾ ಆರ್ಡರ್ಸ್, ದಾವಣಗೆರೆ ಆಗಿರ್ಬೋದು, ಓಕೆ, ಮತ್ತೆ ಬಳ್ಳಾರಿ ಆಗಿರ್ಬೋದು. ನಮ್ಮ ಹಾಸನದಿಂದ ಯಾವ್ದು ಬಂದಿದೆ? ಹಾಸನಿಂದಾನು ಬಂದಿದೆ. ಹಾಸನ್ಗೂ ನಾವು ಡೆಲಿವರಿ ಆಲ್ರೆಡಿ 1 ಡೇ ಡೆಲಿವರಿ ಕೊಟ್ಟಿದ್ದೀವಿ. ಓ ಹೌದಾ, ಓಕೆ. ಇವಾಗ ಹಾಸನ ಉತ್ತರ ಕರ್ನಾಟಕ ಸೈಡ್ ಆ ಸೈಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೀವು ಆನ್ಲೈನ್ ಅಲ್ಲೇ ಫೋನ್ ಮಾಡ್ಕೊಂಡು ನಮಗೆ ಆನ್ಲೈನ್ ಕ್ಲೈಂಟ್ಸ್ ತುಂಬಾ ಜಾಸ್ತಿ ಆನ್ಲೈನ್ ಕ್ಲೈಂಟ್ಸ್ ಇದ್ದಾರೆ. ಓಕೆ, ಹೌದಾ, ಓಕೆ. ಅಂದ್ರೆ ನಾನು ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂತಾನೆ ಅನ್ಕೊಂಡೆ. ಹೇಳ್ಬೇಕಂದ್ರೆ ಅಬ್ರಾಡ್ ಕಂಟ್ರೀಸ್ ಇಂದ ಲೈಕ್ ಆಸ್ಟ್ರೇಲಿಯಾ, US, ಹೌದಾ, ಬೆಲ್ಜಿಯಂ, ಮತ್ತೆ ನ್ಯೂಜಿಲ್ಯಾಂಡ್ ಅಲ್ಲಿಂದಾನು ಎಲ್ಲ ಆರ್ಡರ್ ಬಂದಿದೆ. ಅಂದ್ರೆ ಅವರೆಲ್ಲ ಇಲ್ಲ ಅಲ್ಲಿ ಸ್ಟೇ ಆಗಿದ್ದಾರೆ ಅವರೆಲ್ಲ. ಬಟ್ ಅವರೆಲ್ಲ ನಮ್ಮ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಅವ್ರ ಪೇರೆಂಟ್ಸ್ ಗಳೆಲ್ಲ ಬೆಂಗಳೂರಲ್ಲಿ ಇದ್ದಾರೆ, ಅವ್ರಿಗೆ ಕೊರಿಯರ್ ಮಾಡಕ್ ಹೇಳಿದ್ರು. ನಾವು ಅಲ್ಲಿಂದ ಅವ್ರಿಗೆ ಅವ್ರು ಅಲ್ಲಿಗೆ ಕಳಿಸ್ತಾರೆ. ಸಿಕ್ಕಾಪಟ್ಟೆ ದೊಡ್ಡ ಲಿಂಕೇ ಇದೆ ಮೇಡಮ್. ಹಾಗಾದ್ರೆ ಅದೇ ಆಕ್ಚುಲಿ ಇವರು ಕಳಿಸ್ಕೊಡ್ತೀವಿ, ನೀವೇನು ಬರಕ್ಕೇನು ಹೋಗ್ಬೇಡಿ ಅಂದ್ರು. ಬಟ್ ನಾನಿದ್ದವನು ನಂಗೊಂದು ವ್ಲಾಗ್ ಆಗ್ಬೇಕಲ್ಲ. ಸೊ ನಾನೊಂದು ನನ್ನ ಕ್ಯೂಟಿ ಬರ್ತಡೇಗೆ ಬಟ್ಟೆ ತರಕ್ಕೆ ಬಂದಿದ್ದಾಗ ಒಬ್ರು ಕ್ಲೈಂಟ್ ಬಂದಿದ್ರು. ಅವರು ಆಕ್ಚುಲಿ ಆನ್ಲೈನ್ ಅಲ್ಲಿ ಫಸ್ಟ್ ಬುಕ್ ಮಾಡಕ್ಕೆ ಕಾಲ್ ಮಾಡಿದ್ರು. ಅವ್ರೇನಂದ್ರೆ ಈಗ ಆನ್ಲೈನ್ ಅಂದ್ರೆ ಸ್ವಲ್ಪ ತುಂಬಾ ಸ್ಕ್ಯಾಮ್, ಅದಕ್ಕೆ ಡೈರೆಕ್ಟ್ ಆಗಿ ಅದೊಂದು ಭಯ ಇರತ್ತೆ ಮೇಡಮ್, ಭಯ ಇರುತ್ತಲ್ಲ. ಸೊ ಬನ್ನಿ ಅಂತ ಹೇಳಿದ್ವಿ. ಸೊ ಅವ್ರು ಅದಕ್ಕೆ ಇವತ್ತು ಡೈರೆಕ್ಟ್ ಆಗಿ ಬಂದು, ನೀವೇ ನೋಡಿದ್ರಲ್ಲ, ಬಂದು ಅವರಷ್ಟಿಗೆ ಅವ್ರೆ ಆರ್ಡರ್ ಕೊಟ್ಟು ಅವ್ರು ಸ್ಯಾಟಿಸ್ಫೈ ಆಗಿ ಹೋದ್ರು. ಒಂದಂದ್ರೆ ಭಯ ಇರುತ್ತೆ. ಬಟ್ ನಾವ್ ಅದೇ ಹೇಳಿದ್ವಿ, ಆನ್ಲೈನ್ ಆದ್ರೂ ನಾವೇನ್ ನಮ್ದು ಆತರ ಏನಿಲ್ಲ. ಹಾಗಾದ್ರೆ ನೀವು ಒಟ್ಲಲ್ಲಿ ಎಲ್ಲಾ ಊರುಗಳಿಗೂ ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ತೀರಾ ನೀವು? ಸೂಪರ್ ಮೇಡಮ್. ಹಾಗೆ ಇವಾಗ ಇದು ಬಂದು ವೆಸ್ಟರ್ನ್ ಸ್ಟೈಲ್ ಅಲ್ವಾ ಇದು? ಅದು ಬಿಟ್ರೆ ನೀವು ಟ್ರೆಡಿಷನಲ್? ನನಗಂತೂ ತುಂಬಾ ಟ್ರೆಡಿಷನಲ್ ಮಾಡೋದಕ್ಕೆ ಇಷ್ಟ. ಹಾಗಾದ್ರೆ ಮೇಡಮ್ ನೋಡೋಣ, ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒಂದು ಟ್ರೆಡಿಷನಲ್ ಲುಕ್ ನಾವು ಮತ್ತೆ ಆರ್ಡರ್ ಕೊಡ್ತೀವಿ. ಏನಾದ್ರೂ ಹೊಸದು ಟ್ರೈ ಮಾಡ್ತಾನೆ ಇರಬೇಕಂದ್ರೆ ನಮ್ಮ ಆಸೆ. ನೋಡೋಣ. ಹಾಗಾದ್ರೆ ಮೇಡಮ್ ಇವಾಗ ಇದು ಏನಿದೆ ಇದು ಕಂಪ್ಲೀಟ್ ಅಂದರೆ ನನ್ನ ಕ್ಯೂಟಿ ಬರ್ತಡೇ ಬಂದು ಕಂಪ್ಲೀಟ್ ವೆಸ್ಟರ್ನ್ ಸ್ಟೈಲಲ್ಲೇ ಮಾಡಿಸ್ತಾ ಇರೋದು. ಕಂಪ್ಲೀಟ್ ವೆಸ್ಟರ್ನ್ ಸ್ಟೈಲಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ 100% ಯಾವುದೊಂದು ಫಂಕ್ಷನ್ನು ಅಥವಾ ಯಾವುದಾದ್ರು ಇದ್ದಾಗ ಒಂದು ಟ್ರೆಡಿಷನಲ್ ನಾನು ನಿಮಗೆ ಹೇಳ್ತೀನಿ. ಯಾವುದೇ ರೀತಿ ಬೇಕಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ಮೇಡಮ್, ಕಾಂಟ್ಯಾಕ್ಟ್. ನನ್ನ ಬೇಬಿ ಇದ್ದವಳು ಯಾವುದೇ ಕಾರಣಕ್ಕೆ ಎಲ್ಲೋ ಹೋಗೋಕ್ಕೂ ಬಿಡಲ್ಲ ಬಿಡಿನಿ. ಈ ಬಟ್ಟೆಗಳು ನೋಡಿದ್ಮೇಲಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ ಹತ್ರನೇ ಫಿಕ್ಸ್ ಬಿಡಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಹಾಸನದಿಂದ
ಅಲ್ಲಿಂದ ಹುಡ್ಕೊಂಡು ಬಂದೆ ನಮ್ಮ ಹತ್ರ ಆರ್ಡರ್. ಅಂದರೆ ಮೇಡಮ್ ಅಂದರೆ ನನಗೆ ಏನು ಅಂತಂದ್ರೆ ಅದೇ ಹೇಳಿದ್ನಲ್ಲ, ಸೇಮ್ ಇವಾಗ ಅವ್ರು ನೀವು ನಾನು ಬರೋಕ್ಕಿಂತ ಮುಂಚೆ ಅವ್ರು ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ರು ಸೇಮ್ ಟು ಸೇಮ್ ನಾನು ಅಷ್ಟೇ. ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಮೇಯ್ನ್ ನಾನು ನಿಮ್ಮ ಜಾಗಕ್ಕೆ ಮೇಯ್ನ್ ಬರೋಕ್ಕೆ ರೀಸನ್ ಏನು ಅಂದರೆ ನೀವು ಪಾಪುಗಳಿಗೆ ಡಿಸೈನ್ ಮಾಡಿದ ಬಟ್ಟೆಗಳೇ. ಸೊ ಅದು ತುಂಬ ವೆರೈಟೀಸ್ ಮಾಡಿದ್ದೀರಲ್ಲ, ಸೊ ಅದನ್ನ ಹಿಡ್ಕೊಂಡು ನಾನು ಫಸ್ಟು ನಿಮ್ಮ ಹತ್ರ ನಂದು ಬಟ್ಟೆ ಮತ್ತು ನನ್ನ ವೈಫಿದ ಬಟ್ಟೆ ನಮ್ಮ ಪ್ಲ್ಯಾನ್ ಇರಲಿಲ್ಲ. ಪಾಪದ ಬಟ್ಟೆ ಅಷ್ಟೇ ನಿಮ್ಮ ಹತ್ರ ಕೊಡೋಣ ಅಂತ ಅನ್ಕೊಂಡಿದ್ದು ನಾನು. ನಿಮ್ಮದು ವೀಡಿಯೋಸ್ ಇರೋದೇ ಜಾಸ್ತಿ ಪಾಪುದಲ್ವಾ, ಸೊ ಹಾಗಾಗಿ ಬರೀ ಪಾಪುದಷ್ಟೇ ನೀವು ತಗೊಳ್ತೀರ ಆರ್ಡ್ರು. ಸೊ ಅಂತ ಅಂದ್ಕೊಂಡು ನಾನು ಪಾಪುದು ಮಾತ್ರ ಆರ್ಡ್ರ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಫೋನ್ ಮಾಡೋದ್ಮೇಲೆ ನೀವು ಹೇಳೋದ್ರಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ಕಪಲ್ಸ್ ನಾವು ಇದು ನೀಟಾಗಿ ಮ್ಯಾಚ್ ಮಾಡಿಕೊಡ್ತೀವಿ ಅಂದ್ರಲ್ಲ, ಆವಾಗಲೇ ಗೊತ್ತಾಗಿದ್ದು ನೀವು ಎಲ್ಲರದ್ದು ಇದು ಕಂಪ್ಲೀಟ್ ಡಿಸೈನರ್ ಇದು ಮಾಡ್ತೀರ ಅಂತ. ಸೊ ಹಾಗಾಗಿ ನಾವು ಕ್ಯೂಟಿದಂತ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ನಾವು ಕಂಪ್ಲೀಟ್ ನಾನು ನನ್ನ ಬೇಬಿ ಫ್ಯಾಮಿಲಿ ಇಲ್ಲೇ ಕೊಟ್ವಿ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಒಂದು ಸಲ ನೀಟಾಗಿ ನೋಡಿ ಒಂದು ಒಳ್ಳೆ ಥರ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಕ್ಕತ್ತಾಗಿ ಬಂದಿದೆ. ನನಗೆ ಇದೆಲ್ಲ ಹೈಲೈಟ್ ಅನ್ನಿಸ್ತು. ಶರ್ಟ್ ಮಾಡಿರೋದು, ಪ್ಯಾಂಟು, ಇನ್ನು ಕ್ಯೂಟಿದಂತೂ ಬಿಡಿ, ಹೈಲೈಟ್ ಅಂದರೆ ಹೈಲೈಟ್ ಇದು. ಕ್ಯೂಟಿದು ಸಕ್ಕತ್ತಾಗಿ ಬಂದಿದೆ. ನನ್ನ ಬೇಬಿ ಇದು ಮಸ್ತಾಗಿದೆ. ನನ್ನ ಬೇಬಿ ಕುಂದಾಡ್ಬಿಡ್ತಾಳೆ ಈ ಬಟ್ಟೆ ನೋಡ್ಬಿಟ್ರಂತೂ. ಇದು ನೋಡಿದ್ದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇದು ಸ್ಟೈಲ್ ಅಲ್ವಾ ಮೇಡಮ್? ಇದು ಸ್ಟೈಲು. ನನ್ನ ಬೇಬಿ ಫುಲ್ಲು ಹಿಡಿಯೋಕ್ಕೆ ಆಗಲ್ಲ ಮೇಡಮ್. ಬರ್ತಡೇ ದಿನ ಕ್ಯೂಟಿ ಬರ್ತಡೇನ ಇವಳು ಬರ್ತಡೇನ ಅಂತ ಡೌಟ್ ಆಗಿಬಿಡುತ್ತೆ. ಓಕೆ, ನೋಡೋಣ. ಈಗ ಪ್ಯಾಕ್ ಮಾಡ್ಕೊಂಡು ನಾನು ಮನೆಗೆ ಹೊರಡ್ತೀನಿ. ನಾನು ಮನೆಗೆ ಹೋಗಿ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕು ಸುಸ್ತಾಗೋಗಿದೆ. ಮೇಡಮ್ ಪ್ಯಾಕ್ ಮಾಡಿಕೊಟ್ಬಿಡಿ. ಫಸ್ಟ್ ಆಫ್ ಆಲ್ ಏನು ಅಂದರೆ ಥ್ಯಾಂಕ್ ಯು ಸೋ ಮಚ್. ಸಖತ್ ಖುಷಿ ಆಯಿತು ಮೇಡಮ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ 100% ಮೇಡಮ್. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ. ಇದು ಪ್ಲ್ಯಾನಿಂಗ್ಸ್ ಹೆಂಗಿತ್ತೆ ಮೇಡಮ್ ಅಂದರೆ, ಇವಾಗ ನಾವು ಜಸ್ಟ್ ಒಂದು ರೆಫರೆನ್ಸ್ ಹೇಳಿದ್ವಿ, ಈ ಥರ ಬೇಕು, ಈ ಥರ ಇರಬೇಕು ಅಂತ. ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಈ ಥರ ಹೊಲಿಬೇಕಾದ್ರೆ? ಮೇಯ್ನ್ ಬಂದು ನನಗೆ ಇದೆಲ್ಲ ಇಷ್ಟ ಆಗಿದೆ. ಅಂದರೆ ಇದೆಲ್ಲ ಎಕ್ಸ್ಟ್ರಾ ವರ್ಕ್ಸೇ ಇದು. ಸೊ ಇದೆಲ್ಲ ನಿಮ್ಗೆ ಹೆಂಗೆ ಬಂತೆ ಐಡಿಯಾಸ್? ಇದೆಲ್ಲ ಮ್ಯಾಚ್ ಮಾಡಬೇಕಲ್ಲ. ಈಗ ಪಾಪುಗೆ ಬೋಲ್ ಓಕೆ ಕೊಟ್ಟಿದ್ದೀವಿ, ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡಬೇಕಲ್ಲ. ಓಕೆ, ಅದಕ್ಕೆ ಇದನ್ನ ಮಾಡಿ. ಓ ಇಲ್ಲಿ ನೋಡಿ, ಪಾಪುಗೆ ಇಲ್ಲಿ ಕೊಟ್ಟಿದ್ದಾರೆ, ಪಾಪುಗೆ ಇಲ್ಲಿದೆ, ಶೂ ಅಲ್ಲಿದೆ. ಸೊ ಇವಳದಾಗ ಮ್ಯಾಚ್ ಮಾಡೋಕ್ಕೋಸ್ಕರ ಸೊ ಇಲ್ಲೊಂದು ಥರ ಈ ಥರ ಕೊಟ್ಟಿದ್ದಾರೆ. ಓಕೆ, ಓಕೆ. ಅಮ್ಮ ಮಗಳು ಮೆರೆದು ಬಿಡ್ತಾರೆ ಇಬ್ಬರು ಹಾಕೊಂಡು. ನಾವು ಮೆರಿಬೇಕೀಗ. ಚೆನ್ನಾಗಿ ಬಂದಿದೆ ಮೇಡಮ್. ಇಲ್ಲ, ನಂಗೆ ತುಂಬಾ ಖುಷಿ ಆಯಿತು. ನನಗೆ ಮೇಯ್ನ್ ಬಂದು ನೀವು ಮ್ಯಾಚ್ ಮಾಡಿದ್ದೆ. ಇವಾಗ ಇದು ಕಂಪ್ಲೀಟ್ ಪ್ಲೈನೇ ಬಿಡುವುದಿತ್ತು, ಬಟ್ ಮ್ಯಾಚ್ ಮಾಡೋಕ್ಕೋಸ್ಕರನೇ ಈ ಥರ ಹಾಕಿರೋದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ಇನ್ನು ಜಾಸ್ತಿ ಹೇಳೋಕ್ಕೋಗಲ್ಲ, ಆಲ್ರೆಡಿ ಹೇಳಾಗಿದೆ. ನಾನು ಹೊರಡ್ತೀನಿ ನಾನು. ಓಕೆ, ಈಗ ನೋಡಿ ಬ್ಯಾಗ್ ತಂದಿದೆ ಇದಕ್ಕೋಸ್ಕರ, ಬಟ್ಟೆಗಳು ತುಂಬ್ಕೊಳ್ಳೋಕ್ಕೋಸ್ಕರ. ಸೊ ಈಗ ಬಟ್ಟೆ ತುಂಬ್ಕೊಂಡು ಹೋಗ್ತಿದ್ದೀನಿ. ನಿಜವಾಗ್ಲೂ ನೀವೇ ಕಮೆಂಟ್ ಹಾಕಿ ಹೆಂಗೆ ಬಂದಿದೆ ಬಟ್ಟೆ ಅಂತ. ನಿಜವಾಗ್ಲೂ ನನಗಂತೂ ಸೂಪರ್ ಅಲ್ಲ, ಸಕ್ಕತ್ತಾಗಿ ಬಂದಿದೆ. ಸೊ ನೀವು ಸಹ ಒಂದು ರೀಸನಬಲ್ ಪ್ರೈಸಲ್ಲಿ ಯಾವುದೇ ಊರಿಂದ ಬೇಕಾದ್ರೂ ನೀವು ಆರ್ಡ್ರ್ ಕೊಡ್ಬೋದು. ನಿಮ್ಮ ಮನೆಗೇ ಹೋಮ್ ಡೆಲಿವರಿನೇ ಮಾಡಿಕೊಡ್ತಾರೆ, ಕೊರಿಯರ್ ಮಾಡಿಕೊಡ್ತಾರೆ, ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಅಷ್ಟೇ ನಾನು ಹೇಳೋದು. ಸೊ ಬೇಕಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲಿ ಹಾಕಿರ್ತೀನಿ, ಐ ಥಿಂಕ್ ಬರ್ತಾ ಇರುತ್ತೆ. ಸೊ ಯಾರಿಗಾರು ಹೆಲ್ಪ್ ಆದರೆ ನಮಗೂ ಖುಷಿನೇ ಅಷ್ಟೇ. ಯಾರಿಗಾರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಈ ಥರ, ಯಾಕೆಂದರೆ ಎಷ್ಟೋ ಜನರಿಗೆ ಆಸೆಗಳಿರುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತೇ ಇರೋಲ್ಲ. ಸೊ ಹಾಗಾಗಿ ನಾನು ಫೋನ್ ನಂಬರ್ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೊಲಿಸ್ಕೊಳ್ಳಿ. ಬರೀ ಚಿಕ್ಕ ಮಕ್ಕಳಿಗಲ್ಲ, ದೊಡ್ಡವರು ಪ್ರತಿಯೊಬ್ಬರಿಗೂ ಇರುತ್ತೆ, ಒಳ್ಳೆ ಡಿಸೈನಲ್ಲಿ ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ. ಈಗ ಮನೆಗೆ ಹೊಡ್ತೀನಿ, ಸುಸ್ತಾಗೈತೆ. ಅಯ್ಯಬ್ಬ, ಅಯ್ಯೋ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸುಸ್ತಲ್ಲ, ಸಮಾಧಾನ ಆಯಿತು. ಇಲ್ಲಿ ನೋಡಿ, ನಮ್ಮ ಮನೆಗೆ ಬಂದು, ನಮ್ಮ ಬೆಂಗಳೂರಲ್ಲಿರೋ ಮನೆ ಇದು. ಒಂಥರ ಆ್ಯಕ್ಚುಲಿ ಎಷ್ಟು ಸುಸ್ತಾಗೋಯ್ತು ಅಂದರೆ ನನಗೆ ಅಲ್ಲಿ ದೇವರೇ ಅನಿಸೋಗಿತ್ತು. ಅಲ್ಲಿ ನಾನು ಕಂಪ್ಲೀಟಾಗಿ ಸುಸ್ತಾಗೋಯ್ತಲ್ಲ, ಹೋಗಿ ಪಟ್ಟಂತ ಊಟ ಮಾಡಿ ಆಟೋದಲ್ಲಿ ಸಮಾಧಾನವಾಗಿ ಬಂದೆ. ಈಗ ಮನೆಗೆ ಬಂದು ಕೂತಿದ್ದೀನಿ. ಓಕೆನಾ? ಅಂದರೆ ಬೆಂಗಳೂರಲ್ಲಿರೋ ನಮ್ಮ ಮನೆಗೆ ಬಂದು ಕೂತಿದ್ದೀನಿ. ನಾನಂತೂ ಸಖತ್ ಖುಷಿ ಆಗೋಯ್ತು. ನಂಗೆ ಬಟ್ಟೆ ಅಂತೂ ನೋಡಿ ಥ್ರಿಲ್ ಅದೇ, ನಾನು ಮಸ್ತ್ ರೇ ಅಂತಲೇ ಅನಿಸ್ಬಿಡ್ತು. ಇನ್ನು ನನ್ನ ಬೇಬಿಗೆ ಹೋಗಿ ತೋರ್ಸೋದು ಬಾಕಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂದರೆ ನಾಳೆ ಹಾಸನ್ಗೆ ಹೋಗ್ತೀನಿ.
ಓಕೆನಾ. ಸೊ ಈ ವಿಡಿಯೋ ನೋಡಿದ್ರಲ್ಲ, ಈ ಬ್ಲಾಗ್ ಹೆಂಗಿತ್ತು ಅಂತ, ನಾನಂತೂ ಸಖತ್ ಖುಷಿ ಆದೆ. ಬಟ್ಟೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಇದೇ ಥರ ನನ್ನ ಬ್ಲಾಗ್ಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದು ನಮ್ಮ ಮಾತ್ರ ಮರೆಯೋಕೆ ಹೋಗ್ಬೇಡಿ, ಓಕೆನಾ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟಾಟಾ, ಬೈ ಬೈ ಹೀರೋಸ್, ಬಾಯ್.